ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನೀವು ಯಾರನ್ನ ಇಷ್ಟಪಡ್ತಿರ್ತೀರಾ ಅಥವಾ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ, ಅವರು ನಿಮ್ಮ ಬಗ್ಗೆ ಏನನ್ನು ಯೋಚನೆ ಮಾಡ್ತಿರ್ತಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಸಣ್ಣ ಒಂದು ಗೇಮ್ನ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ವಿಶೇಷವಾಗಿ ಏನಪ್ಪ ಅಂದರೆ, ನಮಗೆ ಕೆಲವೊಬ್ಬರ ಬಗ್ಗೆ ಒಂದು ಡೌಟ್ ಇರುತ್ತೆ. ಆದರೆ ನಾವು ಕೆಲವೊಂದು ವ್ಯಕ್ತಿಗಳನ್ನ ಭೇಟಿ ಆಗ್ತೀವಿ, ಮೀಟ್ ಆಗ್ತೀವಿ, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ. ಆದರೆ ಅವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರ್ತಾರೆ ಅಥವಾ ಅವ್ರಿಗೆ ನಮ್ಮ ಮೇಲೆ ಯಾವ ರೀತಿ ಫೀಲಿಂಗ್ ಇರುತ್ತೆ, ಇದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಕರೆಕ್ಟಾಗಿ. ಈ ಒಂದು ಕಾರಣದಿಂದಾಗಿ ಇದನ್ನು ತಿಳ್ಕೊಳ್ಳೋಕ್ಕೆ ತುಂಬ ಜನಕ್ಕೆ ಕುತೂಹಲ ಅನ್ನೋದು ಹೆಚ್ಚಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು 3 ಶಂಕಗಳು, ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಸ್ಕ್ರೀನಲ್ಲಿ ನೀವು ನೋಡ್ತಿರ್ತೀರ, 1, 2, 3 ಅನ್ನೋ ಒಂದು 3 ಶಂಕಗಳು ನಿಮಗೆ ಕಾಣ್ತದೆ. ಈ ಒಂದು 3 ಶಂಕಗಳಲ್ಲಿ ನೀವು ಒಂದು ನಂಬರನ್ನು ಆರಿಸ್ಬೇಕಾಗತ್ತೆ. ಯಾವ ರೀತಿ ನೀವು ಆರಿಸ್ಬೇಕು ಅಂದರೆ, ವಿಶೇಷವಾಗಿ ಶಿವನ ಒಂದು ನಾಮವನ್ನು ಸ್ಮರಣೆ ಮಾಡಬೇಕು. ಯಾವ ರೀತಿ ಅಂದರೆ, ಹರ ಹರ ಮಹಾದೇವ ಅಂತ ಸ್ಮರಣೆ ಮಾಡ್ಬೋದು, ಅಥವಾ ಓಂ ನಮಃ ಶಿವಾಯ ಅಂತ ಮನಸ್ಸಲ್ಲಿ ನೆನೆಸ್ಕೊಂಡು ಫಸ್ಟು ಈ ಒಂದು ಇಮೇಜನ್ನು ನೋಡ್ಕೊಳ್ಳಿ. ಈ ಒಂದು ಇಮೇಜನ್ನು ನೋಡಿಕೊಂಡು ಮನಸ್ಸಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ನೆನೆಸ್ಕೊಂಡು, ನಿಮಗೆ ಯಾವೊಂದು ನಂಬರ್ನ ಪಿಕ್ ಮಾಡಬೇಕು ಅಂತ ಆಸೆ ಆಗ್ತಿದೆ ಅಥವಾ ನಿಮಗೆ ಯಾವೊಂದು ನಂಬರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ, ಆ ಒಂದು ನಂಬರನ್ನು ನೀವು ಪಿಕ್ ಮಾಡಬೇಕಾಗತ್ತೆ. ಇನ್ನು ಯಾವ ರೀತಿ ಅಂತ ನಾನು ನಿಮಗೆ ಹೇಳಿರ್ತೀನಿ. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ನೀವು ಲೈಕ್ ಮಾಡಿ, ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ, ಹಾಗೆ ಶಿವನ ಕೃಪೆಗೆ ನೀವು ಪಾತ್ರ ಆಗಬೇಕು ಅಂತ ಇದ್ದರೆ, ಹರ ಹರ ಮಹಾದೇವ ಅಥವಾ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಅಂತ ಇರುವಂಥ ಒಂದು ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡಿದರೆ, ಇವರು ವಿಶೇಷವಾಗಿ ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅವರು ಇವ್ರಿಗೆ ಒಂದು ಇಷ್ಟ ಆಗಿರ್ತಾರೆ. ಅದ್ರ ಪ್ರೀತಿ ವಿಷಯದಲ್ಲಾಗಲಿ ಅಥವಾ ಫ್ರೆಂಡ್ಶಿಪ್ ವಿಷಯದಲ್ಲಾಗಲಿ ಆಲ್ಮೋಸ್ಟ್ 90% ಲವ್ ಅನ್ನೋ ಫೀಲಿಂಗೇ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಆದರೆ ಅವ್ರಿಗೆ, ಅಂದರೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತೀರಲ್ಲ, ಅವ್ರಿಗೂ ಕೂಡ ನಿಮ್ಮ ಮೇಲೆ ಸ್ವಲ್ಪ ಫೀಲಿಂಗ್ಸ್ ಇರುತ್ತೆ. ಆದರೆ ಒಂದು ವಿಷಯ ನೀವೇನು ನೆನ್ಪಿಟ್ಕೊಬೇಕು ಅಂದರೆ, ಈ ಒಂದು ರಿಲೇಷನ್ಶಿಪ್ ಏನಾದರೂ ಮುಂದೆ ಕ್ಯಾರಿ ಆಯಿತು ಅಂದರೆ, ಇದು ನಿಮಗೆ ಪರ್ಮನೆಂಟ್ ಆಗಿರೋವಂಥ ಒಂದು ರಿಲೇಷನ್ಶಿಪ್ ಆಗಿರೋದಿಲ್ಲ. ಯಾಕಂದರೆ ಅವರು ಮದುವೆ ಆಗಿರುವಂಥ ಒಂದು ವ್ಯಕ್ತಿಗಳಾಗಿರ್ಬೋದು, ಅಥವಾ ಆಲ್ರೆಡಿ ಒಬ್ಬರು ಗರ್ಲ್ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಇರುವಂಥ ಒಂದು ವ್ಯಕ್ತಿಗಳಾಗಿರ್ಬೋದು. ಹಾಗಾಗಿ ನಿಮ್ಮ ಜೊತೆನೂ ಇರಬೇಕು, ನಿಮ್ಮ ಜೊತೆನೂ ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ಅವ್ರಿಗೂ ಇರುತ್ತೆ. ಆದರೆ ಕೊನೆಯವ್ರಿಗೂ ಇರಬೇಕು ಅನ್ನೋ ಒಂದು ಭಾವನೆ ಅವ್ರಿಗೆ ಇರೋದಿಲ್ಲ. ಈ ಒಂದು ಕಾರಣದಿಂದಾಗಿ ಇದ್ರ ಬಗ್ಗೆ ನೀವು ನೆನ್ಪಿಟ್ಕೊಬೇಕಾಗತ್ತೆ. ನೀವು ಒಳ್ಳೆಯ ಒಂದು ಫ್ರೆಂಡ್ಶಿಪ್ ವಿಷಯದಲ್ಲಾದರೆ ಒಳ್ಳೆಯ ಒಂದು ಫ್ಯೂಚರ್ ಅನ್ನೋದು ಇರುತ್ತೆ. ಅಂದರೆ ನಿಮಗೆ ತುಂಬ ಟೈಮ್ವರೆಗೂ ಈ ಫ್ರೆಂಡ್ಶಿಪ್ ಇರ್ಬೋದು. ಆದರೆ ಲವ್ ರಿಲೇಷನ್ಶಿಪ್ಪು ಅಥವಾ ನಿಮಗೆ ಪ್ರೀತಿ ಅನ್ನೋ ಒಂದು ಫೀಲಿಂಗ್ ಇವ್ರ ಮೇಲೆ ಇದೆ ಅಂದರೆ, ನಿಮಗೆ ಹೆಚ್ಚಿನ ಒಂದು ಸಮಯ ಈ ಒಂದು ರಿಲೇಷನ್ಶಿಪ್ ಅನ್ನೋದು ನಿಮಗೆ ಇರೋದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಮುಂಚೆನೇ ಹೇಳಿದೆ, ಲೈಕ್ ಅವರು ಕೂಡ ಒಬ್ಬರು ಕಮಿಟೆಡ್ ಪರ್ಸನ್ ಆಗಿರ್ತಾರೆ ಅಥವಾ ಮದುವೆ ಆಗಿರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಈ ಒಂದು ಕಾರಣದಿಂದಾಗಿ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡಬೇಕು ಅಂತಿರ್ತಾರೆ ಹೊರತು ಹೆಚ್ಚಿನ ದಿನ ನಿಮ್ಮ ಜೊತೆ ಇರಬೇಕು, ನೀವು ಅವರ ಬಾಳ ಸಂಗಾತಿ ಅಥವಾ ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನೋ ಒಂದು ಮೆಂಟ್ಯಾಲಿಟಿ ಅವ್ರಿಗೆ ಇರೋದಿಲ್ಲ. ಇದನ್ನು ನೀವು ನೆನ್ಪಿಟ್ಕೊಬೇಕಾಗತ್ತೆ. ಆದರೆ ಇವ್ರಿಗೆ ಸದ್ಯಕ್ಕೆ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂದರೆ, ಚೆನ್ನಾಗಿ ಒಂದು ಮಾತಾಡಿಕೊಂಡು ಚೆನ್ನಾಗಿರಬೇಕು, ಅಥವಾ ಪ್ರೀತಿಯಲ್ಲೂ ಕೂಡ ಅಷ್ಟೇ ನಿಮ್ಮ ಜೊತೆ ನೀವು ಇಷ್ಟ ಆಗಿರ್ತೀರ. ಮದುವೆ ಆದವ್ರಿಗೂ ಕೂಡ ಮತ್ತೆ ಪ್ರೀತಿ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೂ ಕೂಡ ನೀವು ಇಷ್ಟ ಆಗ್ಬೋದು. ಆದರೆ ತುಂಬ ದಿನ ಇದು ಏನಂತಾರೆ, ತುಂಬ ಹೆಚ್ಚಿನ ಸಮಯ ಇದು ಇರೋದಿಲ್ಲ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ನೀವು ಹುಷಾರಾಗಿದ್ರೇ ಒಳ್ಳೆಯದು ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ.
ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆರಿಸಿದ್ರೆ ನೀವು ಕೂಡ ಅಷ್ಟೇ, ವಿಶೇಷವಾಗಿ ನಿಮ್ಮ ಒಂದು ಫ್ರೆಂಡ್ ಆಗಲಿ ಅಥವಾ ನೀವು ಇಷ್ಟಪಟ್ಟಂಥ ಒಂದು ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ, ಇವ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅಂದರೆ ಇವರು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಂದು ಫ್ಯೂಚರನ್ನು ಬಯಸ್ತಿದ್ದಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮಗೆ ಯಾವ ರೀತಿ ಇವ್ರ ಮೇಲೆ ಫೀಲಿಂಗ್ಸ್ ಅನ್ನೋದಿರುತ್ತೆ, ನಿಮ್ಮಿಬ್ಬರ ಮಧ್ಯೆ ಡಿಸ್ಕಷನ್ ಆಗದೇ ಇರ್ಬೋದು, ಆದರೆ ಅವರು ಕೂಡ ನಿಮ್ಮಲ್ಲಿ ಒಂದು ಪ್ರೀತಿ ಇರುವಂಥ ಒಂದು ಫೀಲಿಂಗನ್ನು ಇಟ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಒಂದು ರಿಲೇಷನ್ಶಿಪ್ ಏನಿದೆ, ನೀವೇನಾದರೂ ಕಮಿಟ್ ಆದ್ರಿ ಅಂದರೆ ಅಥವಾ ರಿಲೇಷನ್ಶಿಪ್ಪಲ್ಲಿ ಬಂದ್ರಿ ಅಂದರೆ ನಿಮಗೆ ಇದು ತುಂಬ ಹೆಚ್ಚಿನ ಒಂದು ದಿನದವರೆಗೂ ಈ ಒಂದು ರಿಲೇಷನ್ಶಿಪ್ ಕ್ಯಾರಿ ಔಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಕೂಡ ನಿಮ್ಮಲ್ಲಿ ಒಂದು ಒಳ್ಳೆಯ ಕ್ವಾಲಿಟೀಸನ್ನು ನೋಡಿದ್ದಾರೆ, ಹಾಗೆ ನಿಮ್ಮನ್ನ ತುಂಬ ಇಷ್ಟಪಟ್ಟಿದ್ದಾರೆ ಕೂಡ. ಆದರೆ ನಿಮ್ಮಲ್ಲಿ ಇರುವಂಥ ಕೆಲವೊಂದು ಸಣ್ಣ ಸಣ್ಣ ಒಂದು ಪ್ರಾಬ್ಲಮ್ಗಳೇನಿರುತ್ತೆ ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಬೇಸರ ಇದೆ. ಅದು ಯಾವುದಪ್ಪ ಅಂದರೆ ನೀವು ಸ್ವಲ್ಪ ಕೆಲವೊಂದು ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಅವ್ರಿಗೆ. ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಬೇಸರ ಅನ್ನೋದಿರುತ್ತೆ. ನಿಮ್ಮ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಅವ್ರಿಗೆ ಹೆಚ್ಚಾಗಿರುತ್ತೆ, ಆದರೆ ನೀವು ಅದನ್ನು ಹೇಳ್ತಾ ಇರೋದಿಲ್ಲ. ಇದರ ಕಾರಣಕ್ಕೆ ನಿಮ್ಮ ಮೇಲೆ ಸ್ವಲ್ಪ ಅವ್ರಿಗೆ ಬೇಸರ ಅನ್ನೋದು ಇರಬಹುದು. ಆದರೆ ನೀವು ಅದನ್ನು ಕ್ಲಿಯರ್ ಮಾಡಿ, ನೀವು ಅದನ್ನು ನಿಮ್ಮ ಬಗ್ಗೆ ಕಂಪ್ಲೀಟಾಗಿ ಓಪನ್ ಆಗಿ ಅವ್ರ ಹತ್ರ ಹೇಳಿ ನೀವು ಅದನ್ನು ಇನ್ನೂ ಸರಿ ಮಾಡ್ಕೊಬೋದು. ಯಾಕಂದರೆ ಇವ್ರ ಬಗ್ಗೆ ನೀವು ಇವ್ರ ಮೇಲೆ ನೀವು ನಂಬಿಕೆಯನ್ನು ಇಟ್ಟರೆ ನಿಮ್ಮನ್ನು ಇವರು ಚೆನ್ನಾಗಿ ನೋಡ್ಕೊಳ್ಳೋವಂಥ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಲೈಫ್ ಲಾಂಗ್ ನಿಮ್ಮ ಜೊತೆ ಇರುವಂಥ ಒಂದು ವ್ಯಕ್ತಿಗಳು ಇವರಾಗಬಹುದು. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಏನೇನು ಸೀಕ್ರೆಟ್ಸ್ಗಳಿದೆ, ನಿಮ್ಮ ಜೀವನದಲ್ಲಿ ಏನೇನು ನೀವು ಹಂಚ್ಕೊಬಾರ್ದು ಅಂತ ನೀವು ಅಂದ್ಕೊಂಡಿರ್ತೀರ, ಅದನ್ನು ಕೂಡ ಇವ್ರ ಹತ್ರ ಹಂಚ್ಕೊಬೋದು. ಅದರಿಂದ ನಿಮಗೆ ಏನೂ ತೊಂದರೆ ಆಗೋದಿಲ್ಲ ಇವರಿಂದ. ಹಾಗೆ ನೀವು ಹೆಚ್ಚಿನದಾಗಿ ಓಪನ್ ಅಪ್ ಆಗಬೇಕಾಗತ್ತೆ ಎಲ್ಲ ವಿಷಯದಲ್ಲೂ ಕೂಡ. ಇನ್ನು ನಿಮ್ಮ ಮೇಲೆ, ನಿಮ್ಮ ಬಗ್ಗೆ ಅವರು ತಮ್ಮ ಒಂದು ಫ್ಯೂಚರನ್ನು ನೋಡ್ತಿದ್ದಾರೆ ಅಂದರೆ ನೀವು ಅವ್ರನ್ನ ಮದುವೆ ಆಗ್ತೀರಾ ಅಂತ ನೋಡ್ತಿರ್ತಾರೆ, ಅಥವಾ ನಿಮ್ಮ ಸಂಸಾರ, ನೀವಿಬ್ಬರು ಸಂಸಾರ ಮಾಡೋವಂಥ ಒಂದು ಕನಸನ್ನು ಇವರು ಕಾಣ್ತಿರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಸ್ಪೆಷಲ್ ಆದಂಥ ಒಂದು ರಿಲೇಷನ್ ಇದು ಆಗಬಹುದು ಅಂತ ಹೇಳ್ಬೋದು. ಹಾಗಾಗಿ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ, ನೀವು ಕೂಡ ಸ್ವಲ್ಪ ಓಪನ್ ಅಪ್ ಆಗಿ ತುಂಬ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 3 ಆರಿಸಿದರೆ, ವಿಶೇಷವಾಗಿ ನೀವೇನಾದ್ರು ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇದ್ದೀರಾ ಅಂದರೆ, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಆಗಲಿ ಯಾರ ಬಗ್ಗೆ ಆದರೂ ಯೋಚನೆ ಮಾಡ್ತಿದ್ದೀರಾ ಅಂದರೆ, ನಿಮ್ಮ ಮತ್ತು ಅವರ ಒಂದು ಬಗ್ಗೆ ಅಂದರೆ ಅವರ ಒಂದು ನಡುವೆ ಸಾಕಷ್ಟು ಒಂದು ಜಗಳಗಳು ನಡೆದಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ವಿಶೇಷವಾಗಿ ನಿಮ್ಮಿಂದ ಅವರಿಗೆ ತುಂಬಾ ಒಂದು ಬೇಸರ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಆಲ್ಮೋಸ್ಟು ಯಾವ ರೀತಿ ತೋರಿಸ್ತಿದೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ ಕೂಡ ಎಂಡ್ ಆಗಿರೋ ರೀತಿ ತೋರಿಸ್ತದೆ. ಅದು ನಿಮಗೆ ಬಿಟ್ಟಿದ್ದು, ನಾನು ಹೇಳ್ತಿರೋದು ಸರಿನೋ ತಪ್ಪೋ ನೀವೇ ನೋಡಿ. ಬಟ್ ಆದರೆ ಆಲ್ಮೋಸ್ಟು ಅವ್ರಿಗೆ ನಿಮ್ಮಿಂದ ಏನೂ ಬಯಸ್ತಾ ಇಲ್ಲ ಅವರು, ಯಾಕಂದರೆ ಅವ್ರಿಗೆ ತುಂಬ ಬೇಸರ ಆಗಿದೆ ನಿಮ್ಮ ಮೇಲೆ ಅಂತ ತೋರಿಸ್ತಾ ಇದೆ. ನಿಮ್ಮ ಒಂದು ಇಬ್ಬರ ನಡುವೆ ಏನೇನೋ ನಡೆದಿರ್ಬೋದು ಅಂತ ನೀವು ಕರೆಕ್ಟಾಗಿ ರಿಲೇಟ್ ಮಾಡ್ತಿರ್ಬೋದು ನಾನು ಹೇಳ್ತಿರೋವಂಥ ಒಂದು ಸಿಚುವೇಶನ್ ಬಗ್ಗೆ. ನೀವು ಡಿಸೈಡ್ ಮಾಡ್ಕೊಬೇಕಾಗತ್ತೆ ಯಾವ ರೀತಿ ಈ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕು ಅಂತ. ಯಾಕಂದರೆ ಅವ್ರಿಗೆ ನಿಮ್ಮ ಮೇಲೆ ಸದ್ಯಕ್ಕೆ ಎಕ್ಸ್ಪೆಕ್ಟೇಷನ್ ಹೋಗಿದೆ, ಯಾಕಂದರೆ ಅವರು ತುಂಬ ಟ್ರೈ ಮಾಡಿದ್ದಾರೆ ನಿಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೆ, ಅಥವಾ ತುಂಬ ಒಂದು ಪ್ರಯತ್ನ ಪಟ್ಟಿರ್ತಾರೆ ಈ ಒಂದು ರಿಲೇಷನ್ಶಿಪ್ನ ಕಾಪಾಡೋಕ್ಕೆ. ಬಟ್ ಆದರೆ ನಿಮ್ಮಿಂದ ಯಾವುದೂ ಎಫರ್ಟ್ ಇರೋದಿಲ್ಲ ಅನ್ನೋ ಒಂದು ಭಾವನೆ ಅವ್ರಿಗೆ ಬಂದಿರುತ್ತೆ. ಈ ಒಂದು ಕಾರಣದಿಂದಾಗಿ ಅವರು ಕೂಡ ಹೆಚ್ಚಾಗಿ ನೊಂದು ಸಾಕಾಗಿರುತ್ತೆ ಅವ್ರಿಗೆ. ಈ ಒಂದು ಕಾರಣದಿಂದಾಗಿ ಈ ರಿಲೇಷನ್ಶಿಪ್ನ ಇಲ್ಲೇ ಮುಗಿಸ್ಬೇಕು ಅನ್ನೋ ಒಂದು ಯೋಚನೆಯನ್ನು ಮಾಡಿ, ಗಟ್ಟಿ ನಿರ್ಧಾರವನ್ನು ಮಾಡಿ ಅವರು ಬೇಸರವನ್ನು ಪಟ್ಟು ಈ ಒಂದು ರಿಲೇಷನ್ಶಿಪ್ಪಿಂದ ಆಚೆ ಬರಬೇಕು ಅನ್ನೋ ಒಂದು ಯೋಚನೆಯನ್ನು ಇವರು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನೀವು ಯಾವ ರೀತಿ ಯೋಚನೆ ಮಾಡ್ತಿದ್ದೀರಾ ಅಂದರೆ, ನಿಮ್ಮಲ್ಲೇನಿರುತ್ತೆ ಅಂದರೆ, ನೀವು ಅಷ್ಟೊಂದು ಎಫರ್ಟ್ ಆಗ್ತಿರೋದಿಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಅಂದರೆ ಏನಾದರೂ ಒಂದು ಅವ್ರಿಗೆ ಬೇಸರವಾಯಿತು ಅಂದರೆ ನೀವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಅಥವಾ ಅವ್ರಿಗೇನಾದರೂ ಒಂದು ಬೇಕು ಅಂದರೆ, ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದರ ಬಗ್ಗೆ ನೀವು ವಿಚಾರಿಸೋಕ್ಕೆ ಹೋಗೋದಿಲ್ಲ. ಈ ರೀತಿ ನೀವು ಎಫರ್ಟ್ ತುಂಬ ಕಮ್ಮಿ ಆಗ್ತಿರೋದ್ರಿಂದ ಅವ್ರಿಗೆ ನಿಮ್ಮಿಂದ ಸಾಕಷ್ಟು ದುಃಖ ಅನ್ನೋದು ಆಗಿದೆ. ಈ ಒಂದು ಕಾರಣದಿಂದಾಗಿ ಈ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ಒಂದು ನೋವನ್ನು ಅವರು ಅನುಭವಿಸಿರ್ತಾರೆ. ಇದನ್ನು
ಮುಂದೆ ನೀವು ಸರಿ ಮಾಡಬೇಕೋ ಇಲ್ವೋ ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ಯಾಕಂದರೆ ನೀವು ಹೋಗಿ ಕನ್ವಿನ್ಸ್ ಮಾಡಿ ಏನಾದರೂ ಮಾಡ್ಬೋದು. ಬಟ್ ಆದರೆ ಅವ್ರಿಗೆ ಸ್ವಲ್ಪ ನಿಮ್ಮಿಂದ ಬೇಸರ ಹೆಚ್ಚಾಗಿರೋದ್ರಿಂದ, ಅವರು ನಿಮ್ಮಿಂದ ಹೆಚ್ಚಾಗಿ ಬೇಸರವಾಗಿರೋದ್ರಿಂದ ನಿಮ್ಮಿಂದ ಸಾಕಷ್ಟು ಏನೋ ಬಯಸ್ತಾ ಇಲ್ಲ. ಅವರು ಅಂದರೆ ಏನೂ ಬಯಸ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ದಿನ ಅವ್ರನ್ನ ಹಾಗೆ ಬಿಟ್ಬಿಡಿ, ಒಂಟಿಯಾಗಿ ಇರೋಕ್ಕೆ ಬಿಡಿ. ಅವರು ಸ್ವಲ್ಪ ಮೈಂಡನ್ನ ಕೂಲ್ ಮಾಡ್ಕೊಂಡ್ಮೇಲೆ ನೀವು ಹೋಗಿ ಮಾತಾಡಿ. ನಿಮಗೆ ಬೇಕು ಅಂದರೆ, ಕೆಲವೊಬ್ಬರಿಗೆ ಬೇಡ ಆಗಿರುತ್ತೆ. ಹಾಗಾಗಿ ನಿಮಗೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತಿದ್ರೆ ಸ್ವಲ್ಪ ದಿನ ಆದಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಆದರೂ ಆಗ್ಬೋದು, ಅದರಲ್ಲಿ 90% ಇದು ಮತ್ತೆ ಕಂಟಿನ್ಯೂ ಆಗಲ್ಲ ಅಂತ ತೋರಿಸ್ತಾ ಇದೆ. ಹಾಗಾಗಿ ಇದು ನಿಮಗೆ ಬಿಟ್ಟಿದ್ದು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಾನು ಎಷ್ಟು ಕರೆಕ್ಟಾಗಿ ಹೇಳಿದೆ ಅಥವಾ ಯಾವ ರೀತಿ ನಿಮಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಹಾಗೆ ಮುಂಚೆನೇ ಹೇಳಿದಾಗೆ ಹರ ಹರ ಮಹಾದೇವ ಅಥವಾ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು. ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ ಬಿಜಾಪುರ. ಪಂಡಿತ್ PM ಭಟ್ ಗುರೂಜಿ. ಭವ್ಯ ಭವಿಷ್ಯದ ಕನಸು ನನಸಾಗಲು, ಭವಿಷ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ. ಆ ಆರೋಗ್ಯದೊಳಗೆ ನಮ್ಮ ಮಗ್ಗ ನನ್ನ ಹೆಂಡತಿಗೆ ಭಯಂಕರ ತೊಂದರೆ ಆಗ. ದೊಡ್ಡ ಮಗಳಿಗೆ ಯಾವುದೇ ಥರ ಸಮಸ್ಯೆ ಇರಲಿಲ್ಲ, ಮತ್ತೆ ಯಾವುದೇ ರೀತಿದು ತೆಗೆದು ಹಾಕುವಂಗೂ ಇರಲಿಲ್ಲ. ಯಾಕೆ ಇದು ನಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಯಾಕೆ ನಾವು ಅಂದ್ಕೊಂಡಂಥ ಹುಡುಗ ಆಯಿತು ನಮ್ಗೆ ಅಂತ ಮಂತನ, ನಮಗೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ. ಗುರುಜಿಯವರ ಆಶೀರ್ವಾದದಿಂದ ಒಳ್ಳೆ ಕಡೆ ಮಂತನ ಸಿಕ್ಕಿದೆ. ಹೋದಂಥ ಜೀವ ಬದುಕೈತಿ, ನಮಗೆಲ್ಲ ಸರಳ ಆಗೈತಿ. ಹೀಗೆ ಎಷ್ಟೋ ಜನರು ತಮ್ಮ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಮಾಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಹಿಂದೆ ಸಂಪರ್ಕಿಸಿ ಪಂಡಿತ್ PM ಭಟ್ ಗುರೂಜಿ. 9880360435. ನೇರ ಭೇಟಿಯ ಖಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ 117, ಗಾಂಧಿ ಚೌಕ್, ಬಿಜಾಪುರ.